ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಸೊ ನಿನ್ನೆ ನಡೆದಿರುವಂತಹ ಘಟನೆ ಅಂದ್ರೆ ಪ್ರಮುಖವಾಗಿ ದೇವರಾಜೇಗೌಡ ಅವರು ನೀಡಿರುವಂತಹ ಹೇಳಿಕೆ, ಪೆನ್ಡ್ರೈವ್ ಕೇಸಲ್ಲಿ 100 ಕೋಟಿ ಡೀಲ್ ಬಾಂಬ್, ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿಯಿಂದ 100 ಕೋಟಿ ಡೀಲ್ ಮುಂದಾಗಿದ್ರು ಅನ್ನುವಂತಹ ಮಾತನ್ನ ಡಿಕೆಶಿ ವಿರುದ್ಧ ದೇವರಾಜೇಗೌಡ ಅವರು ಆರೋಪವನ್ನ ಮಾಡಿದ್ದಾರೆ. 100 ಕೋಟಿ ಡೀಲ್ ಆರೋಪವನ್ನ ಮಾಡಿರುವಂತದ್ದು, 100 ಕೋಟಿ ಆಫರ್ ಅನ್ನು ಕೊಟ್ಟು 5 ಕೋಟಿ ಅಡ್ವಾನ್ಸ್ ಹಣವನ್ನ ರವಾನೆ ಮಾಡಲಾಗಿತ್ತು ಅನ್ನುವಂಥ ವಿಚಾರವನ್ನ ದೇವರಾಜೇಗೌಡ ಅವರು ಹೇಳಿದ್ದಾರೆ. ಬೌಲಿಂಗ್ ಕ್ಲಬ್ಗೆ ಅಡ್ವಾನ್ಸ್ ಆಗಿ 5 ಕೋಟಿ ರೂಪಾಯಿಯನ್ನ ಕೊಟ್ಟು ಕಳುಹಿಸಿದ್ರು. ಚನ್ನರಾಯಪಟ್ಟಣದ ಗೋಪಾಲಸ್ವಾಮಿ ಮೂಲಕ ಡಿಕೆ ಶಿವಕುಮಾರ್ ಡೀಲ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ನಾಯಕತ್ವಕ್ಕೆ ಮಸಿ ಬಳಿಯೋದಕ್ಕೆ ಸಂಚನ್ನ ರೂಪಿಸಲಾಗಿದೆ ಅನ್ನುವಂಥ ಮಾತನ್ನ ದೇವರಾಜೇಗೌಡ ಅವರು ನಿನ್ನೆ ಹೇಳಿಕೆಯನ್ನ ನೀಡಿರುವಂಥದ್ದು. ಸೊ ಈ ಒಂದು ಪ್ರಕರಣಕ್ಕೆ ಈ ಒಂದು ಹೇಳಿಕೆ ಏನಿದೆ ಮತ್ತಷ್ಟು ಗಂಭೀರತೆಯನ್ನ ತಂದುಕೊಡ್ತಾ ಇದೆ. ಡಿಕೆಶಿ ವಿರುದ್ಧ ದೇವರಾಜೇಗೌಡ 100 ಕೋಟಿ ಡೀಲ್ನ ಆರೋಪವನ್ನ ಮಾಡಿದ್ದಾರೆ. 100 ಕೋಟಿ ರೂಪಾಯಿ ಆಫರ್ ಅನ್ನು ಕೊಟ್ಟರು, ಜೊತೆಗೆ 5 ಕೋಟಿ ರೂಪಾಯಿ ಅಡ್ವಾನ್ಸ್ ಹಣವನ್ನ ಕೂಡ ರವಾನೆ ಮಾಡಿದ್ರು ಅನ್ನುವಂಥ ಆರೋಪವನ್ನ ಸಂದರ್ಭದಲ್ಲಿ ದೇವರಾಜೇಗೌಡ ಅವರು ಹೇಳಿದ್ದಾರೆ. ನಿನ್ನೆ ಅವರನ್ನ ಬಂಧಿಸಿ ಕೋರ್ಟ್ನಿಂದ ಅವರನ್ನ SIT ಕಸ್ಟಡಿಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರು ಈ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ಪೆನ್ಡ್ರೈವ್ ಸುಳಿಯಲ್ಲಿ 4 ಘಟಾನುಘಟಿ ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪೆನ್ಡ್ರೈವ್ ವೈರಲ್ಗೆ 4 ಸಚಿವರ ಕಮಿಟಿಯನ್ನ ರಚನೆ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ದೇವರಾಜೇಗೌಡ ಅವರು ಮಾಡಿದ್ದಾರೆ. ಕಾರ್ತಿಕ್ ಬಳಿಯಿಂದ ಪೆನ್ಡ್ರೈವ್ ತರಿಸಿ ಇದನ್ನ ರೆಡಿ ಮಾಡಲಾಗಿತ್ತು. ಇದನ್ನ ರೆಡಿ ಮಾಡಿರೋದೇ ಡಿಕೆ ಶಿವಕುಮಾರ್, ಚೆಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ ಹಾಗೂ ಕೃಷ್ಣ ಬೈರೇಗೌಡರ ಕಮಿಟಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಒಟ್ಟು 4 ಮಂತ್ರಿಗಳ ತಂಡ ಮಾಡಿ ಪೆನ್ಡ್ರೈವ್ ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ 4 ಸಚಿವರ ವಿರುದ್ಧ ವಕೀಲ ದೇವರಾಜೇಗೌಡ ಈ ಆರೋಪವನ್ನ ಮಾಡ್ತಾ ಇರೋದು. ಸೊ 4 ಸಚಿವರ ಕಮಿಟಿಯನ್ನ ಮಾಡಿ ಈ ಒಂದು ಪ್ರಕರಣವನ್ನ ಈ ಒಂದು ಪೆನ್ಡ್ರೈವ್ ಹಂಚಿಕೆ ಏನಿದೆ ಸೊ ಅದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿರೋದು ದೇವರಾಜೇಗೌಡ ಅವರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಡಿದೆ ಡಿಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತ ಅಂದ್ರೆ ಚೆಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದ್ಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತೆ ಇನ್ನೊಬ್ರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ವ, ನನಗೆ ಒಪ್ಪದೇ ಇದ್ದಾಗ ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 3 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದಾರಲ್ಲ, ಚನ್ನರಾಯಪಟ್ಟಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ವು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ವು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿಕೆ ಶಿವಕುಮಾರ್. ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕಲ್ಲಿ, ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ H.D. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಏನು ಮಾಡಿದ್ರು, ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದೋ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನನಗೆ ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡ್ರೆ ಯಾವ ಆ ಪೆನ್ಡ್ರೈವ್ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ. ಈಗ ಸಿಕ್ಕಿದೆಯಾ ನೋಡಿದ್ರೆ ಕಾರ್ತಿಕ್ ಹೆಂಡತಿ ಕಿಡ್ನಾಪ್ ಮಾಡಿದ ಕೇಸ್ ಅದು. ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಸಿಕ್ಕಿದೆಯಾ ಸರ್ ಅವ್ರಿಗೆ? ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಆ ಪೆನ್ಡ್ರೈವ್ ನಾ ಕೊಡೋ ಪೆನ್ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕ್ಕಂಥ ಡಿಕೆ ಶಿವಕುಮಾರ್ ಆಫರ್ ಮಾಡಿದ್ದಿಲ್ಲ ಯಾರ ಮುಖಾಂತರ? ಇನ್ನು ದೇವರಾಜೇಗೌಡ ರಿಲೀಸ್ ಆದ ದಿನವೇ ಸರ್ಕಾರ ಪತನವಂತೆ. ಪೊಲೀಸ್ ವಾಹನದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೇವರಾಜೇಗೌಡ ಈ ರೀತಿಯಾಗಿರುವಂತಹ ಮತ್ತೊಂದು ಗಂಭೀರವಾದಂತಹ ಬಾಂಬ್ ಸಿಡಿಸಿದ್ದಾರೆ. ನಾನು ಹೊರಗಡೆ ಬಂದ ದಿನವೇ ಸರ್ಕಾರ ಪತನ ಆಗೋಗತ್ತೆ. ನೇರವಾಗಿ ನನ್ನ ಹತ್ತಿರ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ರಲ್ಲ,
ಡಿಕೆ ಶಿವಕುಮಾರ್ ಸೇರಿ ಎಲ್ಲರ ಆಡಿಯೋಗಳು ಕೂಡ ನನ್ನ ಬಳಿ ಇದೆ ಅಂತ ಹೇಳಿದ್ದಾರೆ. ದೇವರಾಜೇಗೌಡ ಅವರು ಸದ್ಯದಲ್ಲೇ ಎಲ್ಲವನ್ನ ಕೂಡ ರಿಲೀಸ್ ಮಾಡ್ತೀನಿ ಅನ್ನುವಂಥ ಮಾತನ್ನ ದೇವರಾಜೇಗೌಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೊರಗಡೆ ಬಂದ ದಿನವೇ ಸರ್ಕಾರ ಪತನ ಆಗೋಗುತ್ತೆ, ನೇರವಾಗಿ ನನ್ನ ಹತ್ತಿರ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ರು ಅನ್ನುವಂಥ ಮಾತನ್ನ ದೇವರಾಜೇಗೌಡ ಅವರು ಹೇಳಿದ್ರು. ಎಲ್ಲ ಇದಾವೆ, ಸದ್ಯದಲ್ಲಿ ಬಿಡುಗಡೆ ಸರ್ಕಾರ ಪತನ ಆಯ್ತದೆ. ನಾನು ಹೊರಗಡೆ ಬಂದ ಸರ್ಕಾರ ಪತನ ಆಗೋಯ್ತದೆ. ನಿಮ್ ಮನೇಲಿ ಎಲ್ಲ ರೈಡ್ ಮಾಡಾರ ಕೊಡ್ರೆ ಏನ್ ರೈಡ್ ಮಾಡ್ಲಿ ಅಂತ ಏನಿಲ್ಲ, ಏನು ಸಿಕ್ಕಲ್ಲ ಅವ್ರಿಗೆ. ಎಲ್ಲಿಟ್ಟಿದ್ರ ಕೊಡ್ರೆ ಎಲ್ಲನೂ ಎಲ್ಲಿಟ್ಟಿದ್ರ ಯಾವ್ದೆಲ್ಲಿ ಎಲ್ಲಿಟ್ಟಿದ್ದಾರೆ ಸಾಕ್ಷಿ ಶಿವಕುಮಾರ್ ಆಡಿಯೋಗಳಿದ್ಯಾ ಎಲ್ಲ ಇದಾವೆ, ಸದ್ಯದಲ್ಲಿ ಬಿಡುಗಡೆ ನಿಮ್ ಮನೆ ಮೇಲೆ ರೈಡ್ ಆಗಿ ಆರ್ಟಿಸ್ಟ್ ವಶ ಪಡಿಸ್ಕೊಂಡ್ರೆ ಸರ್ಕಾರ ಪತನ ಆಯ್ತದೆ. ನಾನು ಹೊರಗಡೆ ಬಂದ ಸರ್ಕಾರ ಪತನ ಆಗೋಯ್ತದೆ. ನಿಮ್ ಮನೇಲಿ ಎಲ್ಲ ರೈಡ್ ಮಾಡಾರ ಕೊಡ್ರೆ ಏನ್ ರೈಡ್ ಮಾಡ್ಲಿ ಅಂತ ಏನಿಲ್ಲ, ಏನು ಸಿಕ್ಕಲ್ಲ ಅವ್ರಿಗೆ. ಎಲ್ಲಿಟ್ಟಿದ್ರ ಕೊಡ್ರೆ ಎಲ್ಲನೂ ಎಲ್ಲಿಟ್ಟಿದ್ರ ಯಾವ್ದೆಲ್ಲಿ ಎಲ್ಲಿಟ್ಟಿದ್ದಾರೆ ಸಾಕ್ಷಿ ಶಿವಕುಮಾರ್ ಆಡಿಯೋಗಳಿದ್ಯಾ ಎಲ್ಲ ಇದಾವೆ, ಸದ್ಯದಲ್ಲಿ ಬಿಡುಗಡೆ ನಿಮ್ ಮನೆ ಮೇಲೆ ರೈಡ್ ಆಗಿ ಆರ್ಟಿಸ್ಟ್ ವಶ ಪಡಿಸ್ಕೊಂಡ್ರೆ ಸರ್ಕಾರ ಪತನ ಆಯ್ತದೆ. ನಾನು ಹೊರಗಡೆ ಬಂದ ಸರ್ಕಾರ ಪತನ ಆಗೋಯ್ತದೆ. ನಿಮ್ ಮನೇಲಿ ಎಲ್ಲ ರೈಡ್ ಮಾಡಾರ ಕೊಡ್ರೆ ಏನ್ ರೈಡ್ ಮಾಡ್ಲಿ ಅಂತ ಏನಿಲ್ಲ, ಏನು ಸಿಕ್ಕಲ್ಲ ಅವ್ರಿಗೆ. ಎಲ್ಲಿಟ್ಟಿದ್ರ ಕೊಡ್ರೆ ಎಲ್ಲನೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.